ನೂರ್ಕಾ ಪಾಲಿಟಿಕ್ಸ್ ನಲ್ಲಿ ಇವತ್ತು ದರ್ಶನ್ದೇ ಸುದ್ದಿ. ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಇಷ್ಟು ದಿನ ರಾಜಾತಿಥ್ಯವನ್ನು ಅನುಭವಿಸಿದ ದರ್ಶನ್ ಇದೀಗ ಕೆಲವೇ ಕ್ಷಣಗಳಲ್ಲಿ ಬಳ್ಳಾರಿ ಕಾರಾಗೃಹಕ್ಕೆ ಶಿಫ್ಟ್ ಆಗೋ ಸಾಧ್ಯತೆ. ಇವತ್ತು ಇಡೀ ದಿನ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಯಿತು. ಆರೋಪಿಗಳ ನ್ಯಾಯಾಂಗ ಬಂಧನಾವಧಿ ಮುಕ್ತಾಯ, ನ್ಯಾಯಾಧೀಶರ ಮುಂದೆ ಹಾಜರು, ಮತ್ತೆ ಸೆಪ್ಟೆಂಬರ್ 9ರವರೆಗೆ ನ್ಯಾಯಾಂಗ ಬಂಧನವನ್ನ ವಿಸ್ತರಿಸಿ ಆದೇಶ. ಇದರ ನಡುವೆ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿರುವ ಪ್ರಕರಣದ A1 ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಅನೇಕ ಮಾಹಿತಿಗಳು ಹೊರಬರ್ತಾ ಇದೆ. ಇದೆಲ್ಲವನ್ನ ಗಮನಿಸ್ತಾ ಹೋಗೋಣ. ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಈ ಕ್ಷಣದ ಬ್ರೇಕಿಂಗ್ ಅಪ್ಡೇಟ್ ಕಡೆಗೆ ಗಮನ ಕೊಡೋಣ. ಸೆಂಟ್ರಲ್ ಜೈಲಾಧಿಕಾರಿಗಳ ಕಳ್ಳಾಟಕ್ಕೆ ಇದೀಗ ಮತ್ತೊಂದು ದೊಡ್ಡ ಸಾಕ್ಷ್ಯ ಸಿಕ್ಕಿದೆ. ದರ್ಶನ್ ಅಂಡ್ ಗ್ಯಾಂಗ್ ಫೋಟೋ ಕ್ಲಿಕ್ ಆಗಿದ್ ಎಲ್ಲಿ? ಟೀ ಪಾರ್ಟಿ ನಡೆಸ್ತಾ ಇದ್ದ ದರ್ಶನ್ ಅಂಡ್ ಗ್ಯಾಂಗ್ ನ ಫೋಟೋ ಕ್ಲಿಕ್ ಎಲ್ಲಿಂದ ಆಯ್ತು? ಫೋಟೋ ಕ್ಲಿಕ್ಕಿಸಿದ ಜಾಗದಲ್ಲಿ ಸಿಸಿ ಕ್ಯಾಮೆರಾ ಇರ್ಲಿಲ್ವಾ? ಈ ಅನುಮಾನಕ್ಕೆ ಇದೀಗ ಸ್ಪಷ್ಟ ಉತ್ತರ. ಫೋಟೋ ಕ್ಲಿಕ್ಕಿಸಿದ ಜಾಗದಲ್ಲಿದ್ದ ಸಿಸಿ ಕ್ಯಾಮೆರಾವೇ ಆಫ್ ಆಗಿತ್ತಾ? ಸಿಸಿ ಕ್ಯಾಮೆರಾ ಕೆಲಸ ನಿರ್ವಹಿಸುತ್ತಿರಲಿಲ್ಲ ಅನ್ನೋದು ಪತ್ತೆಯಾಗಿದೆ. ಡಿವಿಆರ್ ಪರಿಶೀಲನೆ ವೇಳೆ ಮತ್ತೊಂದು ಕಳ್ಳಾಟ ಬಯಲಾಗಿದೆ. ಪಿಟಿಎಸ್ ಕ್ಯಾಮೆರಾ ಕಾರ್ಯನಿರ್ವಹಿಸ್ತಾ ಇರಲಿಲ್ಲ ಅನ್ನೋದು ಪತ್ತೆಯಾಗಿದೆ. ಹಾಗಾದ್ರೆ ಈ ಫೋಟೋ ಕ್ಲಿಕ್ ಮಾಡಿದ ವ್ಯಕ್ತಿ ಕೂಡ ಪರಪ್ಪನ ಅಗ್ರಹಾರ ಕಾರಾಗೃಹದ ಬಗ್ಗೆ ಸಾಕಷ್ಟು ಮಾಹಿತಿ ಇದ್ದವನೇ ಆಗಿರ್ಬೇಕು. ಎಲ್ಲಿ ಕ್ಯಾಮ್ರಾ ವರ್ಕ್ ಆಗ್ತಿದೆ, ಎಲ್ಲಿ CCTV ವರ್ಕ್ ಆಗ್ತಿಲ್ಲ, ಇದೆಲ್ಲದರ ಬಗ್ಗೆ ಅರಿವಿರುವ ವ್ಯಕ್ತಿಯೇ ಹಾಗಾದ್ರೆ ಫೋಟೋ ಕ್ಲಿಕ್ಕಿಸಿದ್ದಾರೆ. ಜೈಲಿನ ಬಗ್ಗೆ ಸಾಕಷ್ಟು ಅನುಭವ ಇರತಕ್ಕಂಥ ಖೈದಿಯೇ ಫೋಟೋ ಕ್ಲಿಕ್ ಮಾಡಿರೋದು ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ಇಷ್ಟೆಲ್ಲ ಮಾಹಿತಿ ಖೈದಿಗಳ ಕೈಗೆ ತಲುಪುತ್ತಾ? ಎಲ್ಲಿ CC ಕ್ಯಾಮ್ರಾ ಆನ್ ಇದೆ, ಎಲ್ಲಿ ವರ್ಕ್ ಆಗ್ತಾ ಇಲ್ಲ, ಎಲ್ಲಿ ಕೆಟ್ಟು ಹೋಗಿದೆ, ಇದೆಲ್ಲವೂ ಕೂಡ ಸಿಬ್ಬಂದಿಗಳು, ಮೇಂಟೆನೆನ್ಸ್ನ ಜವಾಬ್ದಾರಿಯನ್ನು ಹೊತ್ತಿರುವ ಸಿಬ್ಬಂದಿಗಳಿಗೆ ಗೊತ್ತಿರಬೇಕು. ಆದರೆ ಖೈದಿಗಳಿಗೂ ಗೊತ್ತಿತ್ತಾ? ಅಲ್ಲಿಗೆ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಅವ್ಯವಸ್ಥೆ ಅನ್ನೋದು ಎಷ್ಟರ ಮಟ್ಟಿಗಿದೆ ಅನ್ನೋದಕ್ಕೆ ಈ ಸುದ್ದಿ ಸಾಕ್ಷ್ಯವಾಗಿ ನಿಲ್ತಾ ಇದೆ. ನೀವೇನು ಗಮನಿಸ್ತಾ ಇದ್ದೀರಿ, ಈ ಫೋಟೋ ಕ್ಲಿಕ್ ಆದ ಜಾಗದಲ್ಲಿ CC ಕ್ಯಾಮೆರಾ ವರ್ಕ್ ಆಗ್ತಿರ್ಲಿಲ್ಲ ಅನ್ನೋ ಮಾಹಿತಿ ಈಗ ಬೆಳಕಿಗೆ ಬಂದಿದೆ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ್ ಸುನಿಲ್ ಧರ್ಮಸ್ಥಳ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಮೇಂಟೆನೆನ್ಸ್ ಮಾಡೋ ಸಿಬ್ಬಂದಿಗಳಿಗಿಂತ ಹೆಚ್ಚಿಗೆ ಇನ್ಫಾರ್ಮೇಶನ್ ಖೈದಿಗಳಿಗಿಂತ ಅನ್ನಿಸ್ಬಿಡುತ್ತೆ. ಎಲ್ಲಿ ಕ್ಯಾಮ್ರಾ ವರ್ಕ್ ಆಗ್ತಿಲ್ಲ ಅಲ್ಲಿಂದ ಫೋಟೋ ಕ್ಲಿಕ್, ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ? ಎಸ್ ಸ್ಮಿತಾ, ಈಗಾಗಲೇ ಪರಪ್ಪನಗರ ಜೈಲಿನಲ್ಲಿ ದರ್ಶನ್ ಮತ್ತು ಇತರರಿಗೆ ರಾಜಾತಿಥ್ಯ ನೀಡಲಾಗ್ತಿದೆ ಅನ್ನುವಂಥದ್ದು ಆರೋಪಕ್ಕೆ ಸಂಬಂಧಪಟ್ಟಂತೆ ಒಟ್ಟು 3 FIRಗಳು ದಾಖಲಾಗಿರುವಂಥದ್ದು ಮತ್ತು ಇದರಲ್ಲಿ 2 FIRಗಳು ಸಿಗರೆಟ್ ಸೇತಾ ಇದ್ದಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಮೊಬೈಲ್ ಬಳಕೆ ಮಾಡಿದ್ದಕ್ಕೆ ಸಂಬಂಧಪಟ್ಟಂತೆ ಆಗಿರುವಂಥದ್ದು. ಇದೇ ವಿಚಾರವಾಗಿ ಈ 2 ಪ್ರಕರಣದ ತನಿಖಾಧಿಕಾರಿಗಳು ನಿನ್ನೆ ಪರಪ್ಪನಗರ ಜೈಲಿಗೆ ಭೇಟಿಯನ್ನು ನೀಡಿದ್ರು. ಅಲ್ಲಿ ಹೋಗಿದ್ದಂತಹ ಅಧಿಕಾರಿಗಳು ಆ ಒಂದು ಸ್ಥಳದಲ್ಲಿ ಪರಿಶೀಲನೆಯನ್ನು ಮಾಡಿದರು. ಅಂದರೆ ಎಕ್ಸಾಕ್ಟ್ ಆಗಿ ದರ್ಶನ್, ಅದೇ ರೀತಿಯಲ್ಲಿ ವಿಲ್ಸನ್ ಗಾರ್ಡನ್ ಆಗ ಇವರೆಲ್ಲರೂ ಕೂಡ ಕೂತ್ಕೊಂಡು ಟೀ ಕುಡಿತಿದ್ರಲ್ಲ ಆ ಒಂದು ಜಾಗ ಮತ್ತು ಆ ಒಂದು ಎಕ್ಸಾಕ್ಟ್ ಆಗಿ ಅದೇ ಹಿಂದ್ಗಡೆ ಗೋಡೆ ಬರೋ ಥರದಲ್ಲಿ ಫೋಟೋ ತೆಗಿಯೋಕ್ಕೆ ಸಾಧ್ಯ ಆಗುವಂಥ ಜಾಗ ಎಲ್ಲಿದೆ ಅನ್ನುವಂಥವ್ರು ಕೂಡ ಪತ್ತೆ ಹಚ್ಚಿದ್ರು. ಆ ಜಾಗ ಯಾವುದು ಅನ್ನುವಂಥವ್ರು ಕೂಡ ಫೈಂಡ್ ಔಟ್ ಮಾಡಿದ್ದಾರೆ. ಆ್ಯಂಡ್ ಅದೇ ಜಾಗದಲ್ಲಿ ಆ ಜಾಗ ಕವರ್ ಆಗೋ ಥರದಲ್ಲಿ ಅಲ್ಲಿ ಒಂದು PTZ ಕ್ಯಾಮರಾ ಇದೆ. ಅಂದರೆ ಅದು ಪ್ಯಾನ್ ಟಿಲ್ಟ್ ಝೂಮ್ ಆಗುವಂಥ ಒಂದು ಕ್ಯಾಮರಾ, 360 ಡಿಗ್ರಿ ಕೂಡ ಅದು ರೊಟೇಟ್ ಆಗುತ್ತೆ. ಈ ಒಂದು ಕ್ಯಾಮರಾದ ಫುಟೇಜ್ಗಳನ್ನು ಚೆಕ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ DVR ರೂಮ್ಗೆ ಹೋಗಿ ಚೆಕ್ ಮಾಡುವಂತಹ ಟೈಮ್ನಲ್ಲಿ ಆ ಒಂದು ಕ್ಯಾಮರಾ ಕಾರ್ಯನಿರ್ವಹಿಸ್ತಾ ಇರಲಿಲ್ಲ ಅನ್ನುವಂಥ ಒಂದು ವಿಚಾರ ತನಿಖಾಧಿಕಾರಿಗಳ ಗಮನಕ್ಕೆ ಬಂದಿರುವಂಥದ್ದು. ಈ ಸಂಬಂಧಪಟ್ಟಂತೆ ಅಲ್ಲಿರುವಂತಹ ಅಧಿಕಾರಿಗಳನ್ನು ಕೂಡ ವಿಚಾರಣೆಗೊಳಪಡಿಸಿದ್ದಾರೆ. ಈ ಕ್ಯಾಮರಾ ಹಾಳಾಗಿದ್ದು ನಿಮ್ಮ ಗಮನಕ್ಕೆ ಬಂದಿತ್ತಾ ಇಲ್ವಾ ಅನ್ನುವಂಥದ್ದು. ಎಲ್ಲೋ ಒಂದು ಕಡೆಯಲ್ಲಿ ಉದ್ದೇಶಪೂರ್ವಕವಾಗಿ ಆ ಒಂದು ಕ್ಯಾಮರಾ ಹಾಳಾಗಿದ್ದಂತಹ ವಿಚಾರ ಗೊತ್ತಿದ್ದು ಅಲ್ಲಿಂದ ಫೋಟೋ ತಗೊಂಡಿದ್ದಾರಾ ಅನ್ನುವಂಥದ್ದು ಅನುಮಾನ ಕೂಡ ಇದೆ. ಇನ್ನೂ ಕೂಡ ಫೋಟೋ ತಗೊಂಡಿದ್ದು ಯಾರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಅದನ್ನು ಪತ್ತೆ ಹಚ್ಚೋದಕ್ಕೆ ಸಾಕಷ್ಟು ಜನರನ್ನು ಈಗಾಗಲೇ ಅಧಿಕಾರಿಗಳು ವಿಚಾರಣೆಗೊಳಪಡಿಸಿದ್ದಾರೆ. ಆದರೆ ಎಕ್ಸಾಕ್ಟ್ ಆಗಿ ಯಾರು ತಗೊಂಡ್ರು ಅನ್ನೋದು ಗೊತ್ತಾಗಿಲ್ಲ. ಆ್ಯಂಡ್ ಈ ಕ್ಯಾಮರಾ ಹಾಳಾಗಿತ್ತು ಅನ್ನುವಂಥದ್ದು ಅಟ್ಲೀಸ್ಟ್ ಅಲ್ಲಿರುವಂಥ ಅಧಿಕಾರಿಗಳು ರಿಜಿಸ್ಟರ್ ಮಾಡ್ಕೋಬೇಕಾಗಿತ್ತು. ಆ ಒಂದು ಬುಕ್ನಲ್ಲಾದರೂ ಕೂಡ ಈ ರೀತಿ ಕ್ಯಾಮರಾ ಹಾಳಾಗಿದೆ ಅನ್ನುವಂಥದ್ದು ಅಥವಾ ಇದನ್ನು ಸರಿ ಮಾಡಿಸೋದಕ್ಕೆ ಬೇಕಾದಂಥ ವ್ಯವಸ್ಥೆನಾದರೂ ಕೂಡ ಮಾಡಬೇಕಾಗಿತ್ತು. ಆದರೆ ಅದ್ಯಾವುದು ಕೂಡ ನಡೆದಿಲ್ಲ ಅನ್ನುವಂಥದ್ದು ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಸ್ಮಿತಾ, ಸಂಪರ್ಕದಲ್ಲಿರಿ ಸುನಿಲ್. ಮತ್ತಷ್ಟು ಅಪ್ಡೇಟ್ಸ್ ಇದೆ. ನೂರ್ಕಾ ಪಾಲಿಟಿಕ್ಸ್ ನಲ್ಲಿ ಇವತ್ತು ದರ್ಶನ್ದೇ ಸುದ್ದಿ. ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಇಷ್ಟು ದಿನ ರಾಜಾತಿಥ್ಯವನ್ನು ಅನುಭವಿಸಿದ ದರ್ಶನ್ ಇದೀಗ ಕೆಲವೇ ಕ್ಷಣಗಳಲ್ಲಿ ಬಳ್ಳಾರಿ ಕಾರಾಗೃಹಕ್ಕೆ ಶಿಫ್ಟ್ ಆಗೋ ಸಾಧ್ಯತೆ. ಇವತ್ತು ಇಡೀ ದಿನ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಯಿತು. ಆರೋಪಿಗಳ ನ್ಯಾಯಾಂಗ ಬಂಧನಾವಧಿ ಮುಕ್ತಾಯ, ನ್ಯಾಯಾಧೀಶರ ಮುಂದೆ ಹಾಜರು, ಮತ್ತೆ ಸೆಪ್ಟೆಂಬರ್ 9ರವರೆಗೆ ನ್ಯಾಯಾಂಗ ಬಂಧನವನ್ನ ವಿಸ್ತರಿಸಿ ಆದೇಶ. ಇದರ ನಡುವೆ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿರುವ ಪ್ರಕರಣದ A1 ಪವಿತ್ರ ಗೌಡ
ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಅನೇಕ ಮಾಹಿತಿಗಳು ಹೊರಬರ್ತಾ ಇದೆ. ಇದೆಲ್ಲವನ್ನ ಗಮನಿಸ್ತಾ ಹೋಗೋಣ. ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಈ ಕ್ಷಣದ ಬ್ರೇಕಿಂಗ್ ಅಪ್ಡೇಟ್ ಕಡೆಗೆ ಗಮನ ಕೊಡೋಣ. ಸೆಂಟ್ರಲ್ ಜೈಲಾಧಿಕಾರಿಗಳ ಕಳ್ಳಾಟಕ್ಕೆ ಇದೀಗ ಮತ್ತೊಂದು ದೊಡ್ಡ ಸಾಕ್ಷ್ಯ ಸಿಕ್ಕಿದೆ. ದರ್ಶನ್ ಅಂಡ್ ಗ್ಯಾಂಗ್ ಫೋಟೋ ಕ್ಲಿಕ್ ಆಗಿದ್ ಎಲ್ಲಿ? ಟೀ ಪಾರ್ಟಿ ನಡೆಸ್ತಾ ಇದ್ದ ದರ್ಶನ್ ಅಂಡ್ ಗ್ಯಾಂಗ್ ನ ಫೋಟೋ ಕ್ಲಿಕ್ ಎಲ್ಲಿಂದ ಆಯ್ತು? ಫೋಟೋ ಕ್ಲಿಕ್ಕಿಸಿದ ಜಾಗದಲ್ಲಿ ಸಿಸಿ ಕ್ಯಾಮೆರಾ ಇರ್ಲಿಲ್ವಾ? ಈ ಅನುಮಾನಕ್ಕೆ ಇದೀಗ ಸ್ಪಷ್ಟ ಉತ್ತರ. ಫೋಟೋ ಕ್ಲಿಕ್ಕಿಸಿದ ಜಾಗದಲ್ಲಿದ್ದ ಸಿಸಿ ಕ್ಯಾಮೆರಾವೇ ಆಫ್ ಆಗಿತ್ತಾ? ಸಿಸಿ ಕ್ಯಾಮೆರಾ ಕೆಲಸ ನಿರ್ವಹಿಸುತ್ತಿರಲಿಲ್ಲ ಅನ್ನೋದು ಪತ್ತೆಯಾಗಿದೆ. ಡಿವಿಆರ್ ಪರಿಶೀಲನೆ ವೇಳೆ ಮತ್ತೊಂದು ಕಳ್ಳಾಟ ಬಯಲಾಗಿದೆ. ಪಿಟಿಎಸ್ ಕ್ಯಾಮೆರಾ ಕಾರ್ಯನಿರ್ವಹಿಸ್ತಾ ಇರಲಿಲ್ಲ ಅನ್ನೋದು ಪತ್ತೆಯಾಗಿದೆ. ಹಾಗಾದ್ರೆ ಈ ಫೋಟೋ ಕ್ಲಿಕ್ ಮಾಡಿದ ವ್ಯಕ್ತಿ ಕೂಡ ಪರಪ್ಪನಗ್ರಹಾರ ಕಾರಾಗೃಹದ ಬಗ್ಗೆ ಸಾಕಷ್ಟು ಮಾಹಿತಿ ಇದ್ದವನೇ ಆಗಿರ್ಬೇಕು. ಎಲ್ಲಿ ಕ್ಯಾಮ್ರಾ ವರ್ಕ್ ಆಗ್ತಿದೆ, ಎಲ್ಲಿ CCTV ವರ್ಕ್ ಆಗ್ತಿಲ್ಲ, ಇದೆಲ್ಲದರ ಬಗ್ಗೆ ಅರಿವಿರುವ ವ್ಯಕ್ತಿಯೇ ಹಾಗಾದ್ರೆ ಫೋಟೋ ಕ್ಲಿಕ್ಕಿಸಿದ್ದಾರೆ. ಜೈಲಿನ ಬಗ್ಗೆ ಸಾಕಷ್ಟು ಅನುಭವ ಇರತಕ್ಕಂಥ ಖೈದಿಯೇ ಫೋಟೋ ಕ್ಲಿಕ್ ಮಾಡಿರೋದು ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ಇಷ್ಟೆಲ್ಲ ಮಾಹಿತಿ ಖೈದಿಗಳ ಕೈಗೆ ತಲುಪುತ್ತಾ? ಎಲ್ಲಿ CC ಕ್ಯಾಮ್ರಾ ಆನ್ ಇದೆ, ಎಲ್ಲಿ ವರ್ಕ್ ಆಗ್ತಾ ಇಲ್ಲ, ಎಲ್ಲಿ ಕೆಟ್ಟು ಹೋಗಿದೆ, ಇದೆಲ್ಲವೂ ಕೂಡ ಸಿಬ್ಬಂದಿಗಳು, ಮೇಂಟೆನೆನ್ಸ್ನ ಜವಾಬ್ದಾರಿಯನ್ನು ಹೊತ್ತಿರುವ ಸಿಬ್ಬಂದಿಗಳಿಗೆ ಗೊತ್ತಿರಬೇಕು. ಆದರೆ ಖೈದಿಗಳಿಗೂ ಗೊತ್ತಿತ್ತಾ? ಅಲ್ಲಿಗೆ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಅವ್ಯವಸ್ಥೆ ಅನ್ನೋದು ಎಷ್ಟರ ಮಟ್ಟಿಗಿದೆ ಅನ್ನೋದಕ್ಕೆ ಈ ಸುದ್ದಿ ಸಾಕ್ಷ್ಯವಾಗಿ ನಿಲ್ತಾ ಇದೆ. ನೀವೇನು ಗಮನಿಸ್ತಾ ಇದ್ದೀರಿ, ಈ ಫೋಟೋ ಕ್ಲಿಕ್ ಆದ ಜಾಗದಲ್ಲಿ CC ಕ್ಯಾಮೆರಾ ವರ್ಕ್ ಆಗ್ತಿರ್ಲಿಲ್ಲ ಅನ್ನೋ ಮಾಹಿತಿ ಈಗ ಬೆಳಕಿಗೆ ಬಂದಿದೆ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ್ ಸುನಿಲ್ ಧರ್ಮಸ್ಥಳ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಮೇಂಟೆನೆನ್ಸ್ ಮಾಡೋ ಸಿಬ್ಬಂದಿಗಳಿಗಿಂತ ಹೆಚ್ಚಿಗೆ ಇನ್ಫಾರ್ಮೇಶನ್ ಖೈದಿಗಳಿಗಿಂತ ಅನ್ನಿಸ್ಬಿಡುತ್ತೆ. ಎಲ್ಲಿ ಕ್ಯಾಮ್ರಾ ವರ್ಕ್ ಆಗ್ತಿಲ್ಲ ಅಲ್ಲಿಂದ ಫೋಟೋ ಕ್ಲಿಕ್, ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ? ಎಸ್ ಸ್ಮಿತಾ, ಈಗಾಗಲೇ ಪರಪ್ಪನಗ್ರಹಾರ ಜೈಲಿನಲ್ಲಿ ದರ್ಶನ್ ಮತ್ತು ಇತರರಿಗೆ ರಾಜಾತಿಥ್ಯ ನೀಡಲಾಗ್ತಿದೆ ಅನ್ನುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಟ್ಟು 3 FIRಗಳು ದಾಖಲಾಗಿರುವಂಥದ್ದು ಮತ್ತು ಇದರಲ್ಲಿ 2 FIRಗಳು ಸಿಗರೆಟ್ ಸೇತಾ ಇದ್ದಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಮೊಬೈಲ್ ಬಳಕೆ ಮಾಡಿದ್ದಕ್ಕೆ ಸಂಬಂಧಪಟ್ಟಂತೆ ಆಗಿರುವಂಥದ್ದು. ಇದೇ ವಿಚಾರವಾಗಿ ಈ 2 ಪ್ರಕರಣದ ತನಿಖಾಧಿಕಾರಿಗಳು ನಿನ್ನೆ ಪರಪ್ಪನಗ್ರಹಾರ ಜೈಲಿಗೆ ಭೇಟಿಯನ್ನು ನೀಡಿದ್ರು. ಅಲ್ಲಿ ಹೋಗಿದ್ದಂತಹ ಅಧಿಕಾರಿಗಳು ಆ ಒಂದು ಸ್ಥಳದಲ್ಲಿ ಪರಿಶೀಲನೆಯನ್ನು ಮಾಡಿದರು. ಅಂದರೆ ಎಕ್ಸಾಕ್ಟ್ ಆಗಿ ದರ್ಶನ್, ಅದೇ ರೀತಿಯಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಇವರೆಲ್ಲರೂ ಕೂಡ ಕೂತ್ಕೊಂಡು ಟೀ ಕುಡಿತಿದ್ರಲ್ಲ ಆ ಒಂದು ಜಾಗ ಮತ್ತು ಆ ಒಂದು ಎಕ್ಸಾಕ್ಟ್ ಆಗಿ ಅದೇ ಹಿಂದ್ಗಡೆ ಗೋಡೆ ಬರೋ ಥರದಲ್ಲಿ ಫೋಟೋ ತೆಗಿಯೋಕ್ಕೆ ಸಾಧ್ಯ ಆಗುವಂಥ ಜಾಗ ಎಲ್ಲಿದೆ ಅನ್ನುವಂಥವ್ರು ಕೂಡ ಪತ್ತೆ ಹಚ್ಚಿದ್ರು. ಆ ಜಾಗ ಯಾವುದು ಅನ್ನುವಂಥವ್ರು ಕೂಡ ಫೈಂಡ್ ಔಟ್ ಮಾಡಿದ್ದಾರೆ. ಆ್ಯಂಡ್ ಅದೇ ಜಾಗದಲ್ಲಿ ಆ ಜಾಗ ಕವರ್ ಆಗುವ ಥರದಲ್ಲಿ ಅಲ್ಲಿ ಒಂದು PTZ ಕ್ಯಾಮರಾ ಇದೆ. ಅಂದರೆ ಅದು ಪ್ಯಾನ್ ಟಿಲ್ಟ್ ಝೂಮ್ ಆಗುವಂಥ ಒಂದು ಕ್ಯಾಮರಾ, 360 ಡಿಗ್ರಿ ಕೂಡ ಅದು ರೊಟೇಟ್ ಆಗುತ್ತೆ. ಈ ಒಂದು ಕ್ಯಾಮರಾದ ಫುಟೇಜ್ಗಳನ್ನು ಚೆಕ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ DVR ರೂಮ್ಗೆ ಹೋಗಿ ಚೆಕ್ ಮಾಡುವಂತಹ ಟೈಮ್ನಲ್ಲಿ ಆ ಒಂದು ಕ್ಯಾಮರಾ ಕಾರ್ಯನಿರ್ವಹಿಸ್ತಾ ಇರಲಿಲ್ಲ ಅನ್ನುವಂಥ ಒಂದು ವಿಚಾರ ತನಿಖಾಧಿಕಾರಿಗಳ ಗಮನಕ್ಕೆ ಬಂದಿರುವಂಥದ್ದು. ಈ ಸಂಬಂಧಪಟ್ಟಂತೆ ಅಲ್ಲಿರುವಂತಹ ಅಧಿಕಾರಿಗಳನ್ನು ಕೂಡ ವಿಚಾರಣೆಗೊಳಪಡಿಸಿದ್ದಾರೆ. ಈ ಕ್ಯಾಮರಾ ಹಾಳಾಗಿದ್ದು ನಿಮ್ಮ ಗಮನಕ್ಕೆ ಬಂದಿತ್ತಾ ಇಲ್ವಾ ಅನ್ನುವಂಥದ್ದು. ಎಲ್ಲೋ ಒಂದು ಕಡೆಯಲ್ಲಿ ಉದ್ದೇಶಪೂರ್ವಕವಾಗಿ ಆ ಒಂದು ಕ್ಯಾಮರಾ ಹಾಳಾಗಿದ್ದಂತಹ ವಿಚಾರ ಗೊತ್ತಿದ್ದು ಅಲ್ಲಿಂದ ಫೋಟೋ ತಗೊಂಡಿದ್ದಾರಾ ಅನ್ನುವಂಥದ್ದು ಅನುಮಾನ ಕೂಡ ಇದೆ. ಇನ್ನೂ ಕೂಡ ಫೋಟೋ ತಗೊಂಡಿದ್ದು ಯಾರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಅದನ್ನು ಪತ್ತೆ ಹಚ್ಚೋದಕ್ಕೆ ಸಾಕಷ್ಟು ಜನರನ್ನು ಈಗಾಗಲೇ ಅಧಿಕಾರಿಗಳು ವಿಚಾರಣೆಗೊಳಪಡಿಸಿದ್ದಾರೆ. ಆದರೆ ಎಕ್ಸಾಕ್ಟ್ ಆಗಿ ಯಾರು ತಗೊಂಡ್ರು ಅನ್ನುವಂಥದ್ದು ಗೊತ್ತಾಗಿಲ್ಲ. ಆ್ಯಂಡ್ ಈ ಕ್ಯಾಮರಾ ಹಾಳಾಗಿತ್ತು ಅನ್ನುವಂಥದ್ದು ಅಟ್ಲೀಸ್ಟ್ ಅಲ್ಲಿರುವಂಥ ಅಧಿಕಾರಿಗಳು ರಿಜಿಸ್ಟರ್ ಮಾಡ್ಕೋಬೇಕಾಗಿತ್ತು. ಆ ಒಂದು ಬುಕ್ನಲ್ಲಾದರೂ ಕೂಡ ಈ ರೀತಿ ಕ್ಯಾಮರಾ ಹಾಳಾಗಿದೆ ಅನ್ನುವಂಥದ್ದು ಅಥವಾ ಇದನ್ನು ಸರಿ ಮಾಡಿಸೋದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನಾದರೂ ಕೂಡ ಮಾಡಬೇಕಾಗಿತ್ತು. ಆದರೆ ಅದ್ಯಾವುದು ಕೂಡ ನಡೆದಿಲ್ಲ ಅನ್ನುವಂಥದ್ದು ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಸ್ಮಿತಾ, ಸಂಪರ್ಕದಲ್ಲಿರಿ ಸುನಿಲ್, ಮತ್ತಷ್ಟು ಅಪ್ಡೇಟ್ಸ್ ಇದೆ. ಇನ್ನು ಪಾಲಿಟಿಕ್ಸ್ ನಲ್ಲಿ ಇವತ್ತು ದರ್ಶನ್ದೇ ಸುದ್ದಿ. ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಇಷ್ಟು ದಿನ ರಾಜಾತಿಥ್ಯವನ್ನು ಅನುಭವಿಸಿದ ದರ್ಶನ್ ಇದೀಗ ಕೆಲವೇ ಕ್ಷಣಗಳಲ್ಲಿ ಬಳ್ಳಾರಿ ಕಾರಾಗೃಹಕ್ಕೆ ಶಿಫ್ಟ್ ಆಗೋ ಸಾಧ್ಯತೆ. ಇವತ್ತು ಇಡೀ ದಿನ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಯಿತು. ಆರೋಪಿಗಳ ನ್ಯಾಯಾಂಗ ಬಂಧನಾವಧಿ ಮುಕ್ತಾಯ, ನ್ಯಾಯಾಧೀಶರ ಮುಂದೆ ಹಾಜರು, ಮತ್ತೆ ಸೆಪ್ಟೆಂಬರ್ 9ರವರೆಗೆ ನ್ಯಾಯಾಂಗ ಬಂಧನವನ್ನ ವಿಸ್ತರಿಸಿ ಆದೇಶ. ಇದರ ನಡುವೆ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿರುವ ಪ್ರಕರಣದ A1 ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಅನೇಕ ಮಾಹಿತಿಗಳು ಹೊರಬರ್ತಾ ಇದೆ. ಇದೆಲ್ಲವನ್ನ ಗಮನಿಸ್ತಾ ಹೋಗೋಣ. ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಈ ಕ್ಷಣದ ಬ್ರೇಕಿಂಗ್ ಅಪ್ಡೇಟ್ ಕಡೆಗೆ ಗಮನ ಕೊಡೋಣ. ಸೆಂಟ್ರಲ್ ಜೈಲಾಧಿಕಾರಿಗಳ ಕಳ್ಳಾಟಕ್ಕೆ ಇದೀಗ ಮತ್ತೊಂದು ದೊಡ್ಡ ಸಾಕ್ಷ್ಯ ಸಿಕ್ಕಿದೆ. ದರ್ಶನ್ ಅಂಡ್ ಗ್ಯಾಂಗ್ ಫೋಟೋ ಕ್ಲಿಕ್ ಆಗಿದ್ ಎಲ್ಲಿ? ಟೀ ಪಾರ್ಟಿ ನಡೆಸ್ತಾ ಇದ್ದ ದರ್ಶನ್ ಅಂಡ್ ಗ್ಯಾಂಗ್ ನ ಫೋಟೋ ಕ್ಲಿಕ್ ಎಲ್ಲಿಂದ ಆಯ್ತು? ಫೋಟೋ ಕ್ಲಿಕ್ಕಿಸಿದ ಜಾಗದಲ್ಲಿ CC ಕ್ಯಾಮೆರಾ ಇರ್ಲಿಲ್ವಾ?
ಈ ಅನುಮಾನಕ್ಕೆ ಇದೀಗ ಸ್ಪಷ್ಟ ಉತ್ತರ. ಫೋಟೋ ಕ್ಲಿಕ್ಕಿಸಿದ ಜಾಗದಲ್ಲಿದ್ದ ಸಿಸಿ ಕ್ಯಾಮೆರಾವೇ ಆಫ್ ಆಗಿತ್ತಾ? ಸಿಸಿ ಕ್ಯಾಮೆರಾ ಕೆಲಸ ನಿರ್ವಹಿಸುತ್ತಿರಲಿಲ್ಲ ಅನ್ನೋದು ಪತ್ತೆಯಾಗಿದೆ. ಡಿವಿಆರ್ ಪರಿಶೀಲನೆ ವೇಳೆ ಮತ್ತೊಂದು ಕಳ್ಳಾಟ ಬಯಲಾಗಿದೆ. ಪಿಟಿಸಸ್ ಕ್ಯಾಮೆರಾ ಕಾರ್ಯನಿರ್ವಹಿಸ್ತಾ ಇರಲಿಲ್ಲ ಅನ್ನೋದು ಪತ್ತೆಯಾಗಿದೆ. ಹಾಗಾದ್ರೆ ಈ ಫೋಟೋ ಕ್ಲಿಕ್ ಮಾಡಿದ ವ್ಯಕ್ತಿ ಕೂಡ ಪರಪನಗ್ರಹಾರ ಕಾರಾಗೃಹದ ಬಗ್ಗೆ ಸಾಕಷ್ಟು ಮಾಹಿತಿ ಇದ್ದವನೇ ಆಗಿರ್ಬೇಕು. ಎಲ್ಲಿ ಕ್ಯಾಮ್ರಾ ವರ್ಕ್ ಆಗ್ತಿದೆ, ಎಲ್ಲಿ CCTV ವರ್ಕ್ ಆಗ್ತಿಲ್ಲ, ಇದೆಲ್ಲದರ ಬಗ್ಗೆ ಅರಿವಿರುವ ವ್ಯಕ್ತಿಯೇ ಹಾಗಾದ್ರೆ ಫೋಟೋ ಕ್ಲಿಕ್ಕಿಸಿದ್ದಾರೆ. ಜೈಲಿನ ಬಗ್ಗೆ ಸಾಕಷ್ಟು ಅನುಭವ ಇರತಕ್ಕಂಥ ಖೈದಿಯೇ ಫೋಟೋ ಕ್ಲಿಕ್ ಮಾಡಿರೋದು ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ಇಷ್ಟೆಲ್ಲ ಮಾಹಿತಿ ಖೈದಿಗಳ ಕೈಗೆ ತಲುಪುತ್ತಾ? ಎಲ್ಲಿ CC ಕ್ಯಾಮ್ರಾ ಆನ್ ಇದೆ, ಎಲ್ಲಿ ವರ್ಕ್ ಆಗ್ತಾ ಇಲ್ಲ, ಎಲ್ಲಿ ಕೆಟ್ಟು ಹೋಗಿದೆ, ಇದೆಲ್ಲವೂ ಕೂಡ ಸಿಬ್ಬಂದಿಗಳು, ಮೇಂಟೆನೆನ್ಸ್ನ ಜವಾಬ್ದಾರಿಯನ್ನು ಹೊತ್ತಿರುವ ಸಿಬ್ಬಂದಿಗಳಿಗೆ ಗೊತ್ತಿರಬೇಕು. ಆದರೆ ಖೈದಿಗಳಿಗೂ ಗೊತ್ತಿತ್ತಾ? ಅಲ್ಲಿಗೆ ಪರಪನಗ್ರಹಾರ ಕಾರಾಗೃಹದಲ್ಲಿ ಅವ್ಯವಸ್ಥೆ ಅನ್ನೋದು ಎಷ್ಟರ ಮಟ್ಟಿಗಿದೆ ಅನ್ನೋದಕ್ಕೆ ಈ ಸುದ್ದಿ ಸಾಕ್ಷ್ಯವಾಗಿ ನಿಲ್ತಾ ಇದೆ. ನೀವೇನು ಗಮನಿಸ್ತಾ ಇದ್ದೀರಿ, ಈ ಫೋಟೋ ಕ್ಲಿಕ್ ಆದ ಜಾಗದಲ್ಲಿ CC ಕ್ಯಾಮ್ರಾ ವರ್ಕ್ ಆಗ್ತಿರ್ಲಿಲ್ಲ ಅನ್ನೋ ಮಾಹಿತಿ ಈಗ ಬೆಳಕಿಗೆ ಬಂದಿದೆ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ್ ಸುನಿಲ್ ಧರ್ಮಸ್ಥಳ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಮೇಂಟೆನೆನ್ಸ್ ಮಾಡೋ ಸಿಬ್ಬಂದಿಗಳಿಗಿಂತ ಹೆಚ್ಚಿಗೆ ಇನ್ಫಾರ್ಮೇಶನ್ ಖೈದಿಗಳಿಗಿಂತ ಅನ್ನಿಸ್ಬಿಡುತ್ತೆ. ಎಲ್ಲಿ ಕ್ಯಾಮ್ರಾ ವರ್ಕ್ ಆಗ್ತಿಲ್ಲ ಅಲ್ಲಿಂದ ಫೋಟೋ ಕ್ಲಿಕ್, ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ಎಸ್ ಸ್ಮಿತಾ, ಈಗಾಗಲೇ ಪರಪನಗರ ಜೈಲಿನಲ್ಲಿ ದರ್ಶನ್ ಮತ್ತು ಇತರರಿಗೆ ರಾಜಾತ್ಯತಿ ನೀಡಲಾಗ್ತಿದೆ ಅನ್ನುವಂಥ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಒಟ್ಟು 3 FIRಗಳು ದಾಖಲಾಗಿರುವಂಥದ್ದು ಮತ್ತು ಇದರಲ್ಲಿ 2 FIRಗಳು ಸಿಗರೆಟ್ ಸೇತಾ ಇದ್ದಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಮೊಬೈಲ್ ಬಳಕೆ ಮಾಡಿದ್ದಕ್ಕೆ ಸಂಬಂಧಪಟ್ಟಂತೆ ಆಗಿರುವಂಥದ್ದು. ಇದೇ ವಿಚಾರವಾಗಿ ಈ 2 ಪ್ರಕರಣದ ತನಿಖಾಧಿಕಾರಿಗಳು ನಿನ್ನೆ ಪರಪನಗರ ಜೈಲಿಗೆ ಭೇಟಿಯನ್ನು ನೀಡಿದ್ರು. ಅಲ್ಲಿ ಹೋಗಿದ್ದಂತಹ ಅಧಿಕಾರಿಗಳು ಆ ಒಂದು ಸ್ಥಳದಲ್ಲಿ ಪರಿಶೀಲನೆಯನ್ನು ಮಾಡಿದರು. ಅಂದರೆ ಎಕ್ಸಾಕ್ಟ್ ಆಗಿ ದರ್ಶನ್, ಅದೇ ರೀತಿಯಲ್ಲಿ ವಿಲ್ಸನ್ ಗಾರ್ಡನ್ ಆಗ ಇವರೆಲ್ಲರೂ ಕೂಡ ಕೂತ್ಕೊಂಡು ಟೀ ಕುಡಿತಿದ್ರಲ್ಲ ಆ ಒಂದು ಜಾಗ ಮತ್ತು ಆ ಒಂದು ಎಕ್ಸಾಕ್ಟ್ ಆಗಿ ಅದೇ ಹಿಂದ್ಗಡೆ ಗೋಡೆ ಬರೋ ಥರದಲ್ಲಿ ಫೋಟೋ ತೆಗಿಯೋಕ್ಕೆ ಸಾಧ್ಯ ಆಗುವಂಥ ಜಾಗ ಎಲ್ಲಿದೆ ಅನ್ನುವಂಥನ್ನು ಕೂಡ ಪತ್ತೆ ಹಚ್ಚಿದ್ರು. ಆ ಜಾಗ ಯಾವುದು ಅನ್ನುವಂಥನ್ನು ಕೂಡ ಫೈಂಡ್ ಔಟ್ ಮಾಡಿದ್ದಾರೆ. ಆ್ಯಂಡ್ ಅದೇ ಜಾಗದಲ್ಲಿ ಆ ಜಾಗ ಕವರ್ ಆಗುವ ಥರದಲ್ಲಿ ಅಲ್ಲಿ ಒಂದು PTZ ಕ್ಯಾಮರಾ ಇದೆ. ಅಂದರೆ ಅದು ಪ್ಯಾನ್ ಟಿಲ್ಟ್ ಝೂಮ್ ಆಗುವಂಥ ಒಂದು ಕ್ಯಾಮರಾ, 360 ಡಿಗ್ರಿ ಕೂಡ ಅದು ರೊಟೇಟ್ ಆಗುತ್ತೆ. ಈ ಒಂದು ಕ್ಯಾಮರಾದ ಫುಟೇಜ್ಗಳನ್ನು ಚೆಕ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ DVR ರೂಮ್ಗೆ ಹೋಗಿ ಚೆಕ್ ಮಾಡುವಂತಹ ಟೈಮ್ನಲ್ಲಿ ಆ ಒಂದು ಕ್ಯಾಮರಾ ಕಾರ್ಯನಿರ್ವಹಿಸ್ತಾ ಇರಲಿಲ್ಲ ಅನ್ನುವಂಥ ಒಂದು ವಿಚಾರ ತನಿಖಾಧಿಕಾರಿಗಳ ಗಮನಕ್ಕೆ ಬಂದಿರುವಂಥದ್ದು. ಈ ಸಂಬಂಧಪಟ್ಟಂತೆ ಅಲ್ಲಿರುವಂತಹ ಅಧಿಕಾರಿಗಳನ್ನು ಕೂಡ ವಿಚಾರಣೆಗೊಳಪಡಿಸಿದ್ದಾರೆ. ಈ ಕ್ಯಾಮರಾ ಹಾಳಾಗಿದ್ದು ನಿಮ್ಮ ಗಮನಕ್ಕೆ ಬಂದಿತ್ತಾ ಇಲ್ವಾ ಅನ್ನುವಂಥದ್ದು. ಎಲ್ಲೋ ಒಂದು ಕಡೆಯಲ್ಲಿ ಉದ್ದೇಶಪೂರ್ವಕವಾಗಿ ಆ ಒಂದು ಕ್ಯಾಮರಾ ಹಾಳಾಗಿದ್ದಂತಹ ವಿಚಾರ ಗೊತ್ತಿದ್ದು ಅಲ್ಲಿಂದ ಫೋಟೋ ತಗೊಂಡಿದ್ದಾರಾ ಅನ್ನುವಂಥದ್ದು ಅನುಮಾನ ಕೂಡ ಇದೆ. ಇನ್ನೂ ಕೂಡ ಫೋಟೋ ತಗೊಂಡಿದ್ದು ಯಾರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಅದನ್ನು ಪತ್ತೆ ಹಚ್ಚೋದಕ್ಕೆ ಸಾಕಷ್ಟು ಜನರನ್ನು ಈಗಾಗಲೇ ಅಧಿಕಾರಿಗಳು ವಿಚಾರಣೆಗೊಳಪಡಿಸಿದ್ದಾರೆ. ಆದರೆ ಎಕ್ಸಾಕ್ಟ್ ಆಗಿ ಯಾರು ತಗೊಂಡ್ರು ಅನ್ನೋದು ಗೊತ್ತಾಗಿಲ್ಲ. ಆ್ಯಂಡ್ ಈ ಕ್ಯಾಮರಾ ಹಾಳಾಗಿತ್ತು ಅನ್ನುವಂಥದ್ದು ಅಟ್ಲೀಸ್ಟ್ ಅಲ್ಲಿರುವಂಥ ಅಧಿಕಾರಿಗಳು ರಿಜಿಸ್ಟರ್ ಮಾಡ್ಕೋಬೇಕಾಗಿತ್ತು. ಆ ಒಂದು ಬುಕ್ನಲ್ಲಾದರೂ ಕೂಡ ಈ ರೀತಿ ಕ್ಯಾಮರಾ ಹಾಳಾಗಿದೆ ಅನ್ನುವಂಥದ್ದು ಅಥವಾ ಇದನ್ನು ಸರಿ ಮಾಡಿಸೋದಕ್ಕೆ ಬೇಕಾದಂಥ ವ್ಯವಸ್ಥೆನಾದರೂ ಕೂಡ ಮಾಡಬೇಕಾಗಿತ್ತು. ಆದರೆ ಅದ್ಯಾವುದು ಕೂಡ ನಡೆದಿಲ್ಲ ಅನ್ನುವಂಥದ್ದು ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಸ್ಮಿತಾ, ಸಂಪರ್ಕದಲ್ಲಿರಿ ಸುನಿಲ್, ಮತ್ತಷ್ಟು ಅಪ್ಡೇಟ್ಸ್ ಇದೆ.